ಹಾಸನ ನಂತರ ಹಂತವಾಗಿ ಸಮಾವೇಶ ಮಾಡೋದಕ್ಕೆ ಸಜ್ಜುಗೊಳ್ತಾ ಇದ್ದಾರೆ. ಸ್ಥಳೀಯ ಚುನಾವಣೆಯ ಹಿನ್ನೆಲೆ ಕಾಂಗ್ರೆಸ್ ಪಕ್ಷ ಕೂಡ ಸಂಘಟನೆ ಮಾಡಿದೆ. ಇನ್ನು ಎಲ್ಲಿ ಪಕ್ಷವನ್ನ ಸಂಘಟನೆ ಮಾಡುವಂತ ಅಗತ್ಯವಿದೆಯೋ ಅಲ್ಲಿ ಸಮಾವೇಶ ನೆರವೇರುತ್ತೆ. ಈಗಾಗಲೇ ಡಿಕೆಗೆ ಹೈಕಮಾಂಡ್ ನಾಯಕರಿಂದ ಸೂಚನೆ ಕೂಡ ಸಿಕ್ಕಿದೆ. ಮೈಸೂರು, ಚಿಕ್ಕಮಗಳೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ ಜೊತೆಗೆ ಉತ್ತರ ಕರ್ನಾಟಕ ಸೇರಿ ಹಲವೆಡೆ ಸಮಾವೇಶ ಮಾಡೋದಕ್ಕೆ ಚಿಂತನೆ ನಡೀತಾ ಇದೆ. ಅಂದ್ರೆ ಆ ಮೂಲಕ ಪಕ್ಷವನ್ನ ಸಂಘಟಿಸಿ ಸ್ಥಳೀಯ ಚುನಾವಣೆಗೆ ತಯಾರಿ ಮಾಡುವಂತಹ ಲೆಕ್ಕಾಚಾರವೂ ಕೂಡ ಇದೆ. ಸಮಾವೇಶದ ಮೂಲಕ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿಯ ಚುನಾವಣೆಗೆ ಈಗಿನಿಂದಲೇ ತಯಾರಿ ನಡೆಸೋದು ಇವರ ಮಾಸ್ಟರ್ ಪ್ಲಾನ್ ಅಂತಾನೆ ಹೇಳ್ಬಹುದು. ಅಂದ್ರೆ ಮುಂಬರುವಂತಹ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಯನ್ನ ತಲೆಯಲ್ಲಿಟ್ಕೊಂಡು ಇವಾಗಿನಿಂದಲೇ ಎಲ್ಲೆಲ್ಲಿ ಹಂತವಾಗಿ ಸಮಾವೇಶವನ್ನ ನಡೆಸಬೇಕು ಅನ್ನೋದು ಕೈಪಡೆಯ ಒಂದು ಸಜ್ಜು, ಕೈಪಡೆಯ ಒಂದು ಮಾಸ್ಟರ್ ಪ್ಲಾನ್. ಯಾಕಂತ ಹೇಳಿದ್ರೆ ಕೇವಲ ಒಂದೇ ಒಂದು ಜಿಲ್ಲೆಯಲ್ಲಿ ಒಂದು ಸಮಾವೇಶವನ್ನ ಮಾಡಿದ್ರೆ ಆ ಭಾಗದ ಜಿಲ್ಲೆಯ ಜನರಿಗೆ ಮಾತ್ರ ಒಂದು ಜನಸಂದೇಶ ಅಥವಾ ಒಂದು ಸಂದೇಶ ರವಾನೆಯಾಗತ್ತೆ. ಅದ್ರ ಬದಲಾಗಿ ಯಾವ್ಯಾವ ಜಿಲ್ಲೆಯಲ್ಲಿ ಪಕ್ಷವನ್ನ ಸಂಘಟನೆ ಮಾಡಬೇಕು ಅಂತ ಹೈಕಮಾಂಡ್ ಅವರು ಈಗ ಕೈಪಡೆಗೆ ಹೇಳಿಕೆ ನೀಡಿರೋದ್ರಿಂದ ಮೈಸೂರಲ್ಲಿ ಅಥವಾ ಚಿಕ್ಕಮಗಳೂರಿನಲ್ಲಿ, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಉತ್ತರ ಕರ್ನಾಟಕವೂ ಸೇರಿದಂತೆ ಹಲವು ಕಡೆ ಸಮಾವೇಶ ಮಾಡಿದ್ರೆ ಜನರಿಗೂ ಕೂಡ ನಿರೀಕ್ಷೆಯ ಮಟ್ಟವನ್ನ ತಲುಪಿಸೋದಕ್ಕೆ ಸಾಧ್ಯ. ಈಗೇನು ಉಪಚುನಾವಣೆ ಮಾತ್ರ ಅಂತಿಮ ಅಲ್ಲ, ಜೊತೆಗೆ ಸಾರ್ವತ್ರಿಕ ಚುನಾವಣೆ ಹಾಗೆ ಜಿಲ್ಲಾ ಪಂಚಾಯಿತಿ ಚುನಾವಣೆ, ತಾಲೂಕು ಪಂಚಾಯಿತಿ ಚುನಾವಣೆಯನ್ನ ಕೂಡ ತಲೆಯಲ್ಲಿ ಇಟ್ಕೊಂಡು ಈ ಮಾಸ್ಟರ್ ಪ್ಲಾನ್ ನ ಹಾಕಿರುವಂಥದ್ದು. ಹಾಗೆಯೇ ಇಲ್ಲಿ ನಾವು ಗಮನಿಸಬೇಕಾಗಿರೋ ಮುಖ್ಯವಾದ ವಿಚಾರ ಏನು ಅಂದ್ರೆ ಎಐಸಿಸಿಗೆ ಏನು ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಅನಾಮಧೇಯ ಪತ್ರ ಹೋಗಿತ್ತೋ ತದನಂತರದಲ್ಲಿ ಹೈಕಮಾಂಡ್ ಕೂಡ ಕೈಪಡೆಗೆ ಒಂದು ಸಲಹೆ ಸೂಚನೆಯನ್ನ ಕೂಡ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲೇ ಸ್ಥಳೀಯ ಚುನಾವಣೆಗೂ ಕೂಡ ಪಕ್ಷ ಸಂಘಟನೆಯನ್ನ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಸಮಾವೇಶವನ್ನ ಮಾಡಿದಾಗ ಮಾತ್ರ ಜನರಿಗೆ ರೀಚ್ ಆಗೋದಕ್ಕೆ ಸಾಧ್ಯ. ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಇದೀಗ ಕೈಪಡೆಯವರು ಈ ಒಂದು ಹೊಸ ರೀತಿಯ ಹಂತವಾದ ಸಮಾವೇಶವನ್ನ ಮಾಡೋದಕ್ಕೆ ಸಜ್ಜಾಗಿರುವಂಥದ್ದು. Ashwavega English News. Coming soon. Your channel, your voice, your trust.